ನಮಸ್ತೆ ಮೇಡಮ್. ಹಾ, ನಮಸ್ತೆ ನಮಸ್ತೆ. ಟೆಲ್ ಮಿ ಪವಿತ್ರ. ನನ್ಗೇನು ಕ್ವಶನ್ ಇಲ್ಲ ಮೇಡಮ್. ನನಗೆ ಖುಷಿ ಆಗ್ತಿದೆ ನಿಮ್ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಇದನ್ ಮಾಡಿದೆ ಮಾತಾಡೋದು. ವೆರಿ ಗುಡ್ ಪವಿತ್ರ. ಎಸ್, ವಂಡರ್ಫುಲ್ ಅಲ್ಲ ಅಚೀವ್ಮೆಂಟ್. ಮೇಡಮ್, ಏನ್ ಕ್ವಶನ್ ಕೇಳೋದು ಅಂದ್ರೆ ಎಲ್ಲ ಲೆಸನ್ಸ್ ಓದಿದ್ರೆ ನಂಗೆ ಆನ್ಸರ್ ಸಿಕ್ಕುತ್ತೆ ಅಂತ ಗೊತ್ತಾಯ್ತು. ಸೊ ನಾನು ಏನ್ ಕೇಳಿದ್ರು ನೆಕ್ಸ್ಟ್ ಲೆಸನ್ಸ್ ಅಲ್ಲಿ ಇರ್ತಾ ಇದೆ ನನಗೆ ಅದು. ಹಂಗಾಗಿ ನನಗೆ ಕ್ವಶನ್ ರೈಸ್ ಮಾಡಕ್ ಏನಿಲ್ಲ ಅಂತ ಅನ್ನಿಸ್ತಿದೆ. ಎಸ್, ಅದೇ ಮೇಡಮ್ ನನ್ಗೆ ಸೊ ವಂಡರ್ಫುಲಿ ಬ್ಯೂಟಿಫುಲಿ ಸೆಡ್. ಅದೇ ಮೇಡಮ್ ನಮಗ್ ಕ್ವಶನ್ ರೈಸ್ ಆಗುತ್ತೆ, ನೆಕ್ಸ್ಟ್ ಲೆಸನ್ ನೋಡ್ತೀನಿ ಆನ್ಸರ್ ಸಿಕ್ಬಿಟ್ಟಿರುತ್ತೆ. ಖುಷಿ ಆಗ್ತಿದೆ 100%. ನನ್ಗೆ. ದಟ್ ಅದೇ ಈಸ್ ಸೋ ಮೇಡಮ್ ನನಗೆ ಸೋ ಕೆಲವೊಂದ್ ಗುಡ್. ಪ್ರಾಬ್ಲಮ್ಸ್ ಇತ್ತು, ಅವು ಸಾಲ್ವ್ ಆಗಿರೋನ ನಿಮ್ ಹತ್ರ ಶೇರ್ ಮಾಡ್ಕೋಬೇಕು ಅನಿಸ್ತು, ಅದಕ್ಕೆ ಇದ್ ಮಾಡಿದೆ. ನನ್ಗೆ ಫಸ್ಟ್ ಉಸಿರು ಬೇಕು ಅಂದಾಗ ಒಳಗಡೆ ಹೋಗ್ತಿದ್ದಿಲ್ಲ ಮೇಡಮ್. ಒಂಥರ ನನ್ಗೆ ಅಳು ಬಂದಂಗ ಆಗ್ಬಿಡೋದು, ಏನ್ ಉಸಿರೇ ಹೋಗ್ತಿಲ್ಲಲ್ಲ ಒಳಗಡೆ ಅಂತ. ಈಗ ನನ್ಗೆ ಆ ಪ್ರಾಬ್ಲಮ್ಮೇ ಇಲ್ಲ. ಮತ್ತೆ ನನಗೆ ತುಂಬಾ ಕೂದ್ಲು ಉದುರುತ್ತಿತ್ತು ಮೇಡಮ್, ಈ ಕೂದ್ಲು ಉದುರುತ್ತಿಲ್ಲ. ಅದು ಎಲ್ಲಿಂದ ಹೆಂಗೆ ಸೊಲ್ಯೂಷನ್ ಸಿಕ್ಕಿದೆ ಅದಕ್ಕೆ ಗೊತ್ತಿಲ್ಲ. ಕೂದ್ಲನ್ನೇ ಉದುರುತ್ತಿಲ್ಲ ನನಗೆ, ಅದು ಬಹಳ ವಾವ್. ಖುಷಿ. ಮತ್ತೆ ನನಗೆ ಏನೇ ಕೆಲಸ ಮಾಡಿದ್ರು ತಲೆಯಲ್ಲೊಂದು ಇಟ್ಕೊಂಡು ಕೈಯಲ್ಲೊಂದು ಮಾಡ್ತಿದ್ದೆ. ಪೂರ್ತಿ ಇನ್ವಾಲ್ವ್ಮೆಂಟ್ ಮೈಂಡ್ಫುಲ್ನೆಸ್ ಲೆಸನ್ಸ್ ನೋಡಿದೀನಲ್ಲ, ಆವಾಗಿಂದ ಫುಲ್ಲು ತಜ್ಞಳಾಗಿ ಮಾಡ್ತಿರ್ತೀನಿ. ಅದೊಂಥರ ಮೆಡಿಟೇಷನ್ ತರ ಅನಿಸ್ತಿದೆ ನನಗೆ. ಮತ್ತೆ ಈ ನಡುವೆ ಕೆಲವೊಂದು ಸಿಚುಯೇಷನ್ಸ್ ಬಂದ್ವು. ಆ ಸಿಚುಯೇಷನ್ಸ್ಗೆ ನಾನು ಹ್ಯಾಂಡಲ್ ಮಾಡಿದ ರೀತಿ ನೋಡಿ ನನ್ ಮೇಲೆ ನನಗೆ ಪ್ರೌಡ್ ಅನ್ಸ್ಬಿಡ್ತು. ಅಂದ್ರೆ ನಾನು ಆರ್ಗ್ಯೂನೂ ಮಾಡ್ಲಿಲ್ಲ, ಅಗ್ರೆಸಿವ್ ಆಗ್ಲಿಲ್ಲ. ಮತ್ ಅದ್ ಸಿಚುಯೇಷನ್ ಸಾಲ್ವ್ ಆಯ್ತು, ನನಗೂ ಏನೂ ಆಗ್ಲಿಲ್ಲ, ನಾನ್ ಹಾರ್ಮ್ ಮಾಡ್ಕೊಳ್ಳೇ ಇಲ್ಲ. ನಾನ್ ಆಮೇಲೆ ಕುತ್ಕೊಂಡು ಯೋಚನೆ ಮಾಡ್ದೆ, ಮೊದಲು ಪವಿತ್ರ ಆಗಿದ್ರೆ ಹೆಂಗೆ ಕೂಗಾಡ್ಬಿಡ್ತಿದ್ದೆ, ಹೆಂಗೆ ಸಾಲ್ವ್ ಮಾಡ್ಕೊಂಡೆ, ಪ್ರಾಬ್ಲಮ್ ಸಾಲ್ವ್ ಆಯ್ತು, ನಾನು ಆರಾಮಿದ್ದೀನಿ ಅಂತ ಖುಷಿ ಆಯ್ತು. ಮತ್ತೆ ನಂಗೆ ತುಂಬಾ ತಲೆನೋವು ಇರ್ತಿತ್ತು. ವೀಕಲ್ಲಿ 1-2-3 ಡೇಸ್ ಟ್ಯಾಬ್ಲೆಟ್ ಹಾಕೊಳ್ಳೇಬೇಕಿತ್ತು. ತಲೆನೋವೇ ಬಂದಿಲ್ಲ ನನಗೆ. ಲೈಫ್ ಮಾಸ್ಟರ್ ಸೇರುತ್ತವಿದ್ರೆ ತಲೆನೋವು ಬಂದಿಲ್ಲ, ಅದೊಂದು ವಂಡರ್ ನನಗೆ. ಮಾತ್ರೆ ಬ್ಯಾಗಲ್ಲಿ ಇಟ್ಕೊಂಡಿರ್ತೀನಿ, ಬಟ್ ತಲೆನೋವೇ ಬಂದಿಲ್ಲ ನನಗೆ, ಅದೊಂದು ಖುಷಿ. ಮತ್ತೆ ನನ್ಗೆ ಹೆಲ್ತ್ ಮಾಸ್ಟರ್ ಸೇರ್ಕೊಂಡು ಇನ್ನೂ ಹೆಚ್ಚಿಗೆ ತಿಳ್ಕೊಬೇಕು ಅಂತಿದೆ. ಟೈಮು ಸ್ವಲ್ಪ ಸಾಕಾಗ್ತಿಲ್ಲ. ಈಗ ಸಮ್ಮರ್ ಹಾಲಿಡೇಸ್ ಬರ್ತಿದೆಯಲ್ಲ, ತಗೊಳ್ಳೋಣ ಕೋರ್ಸ್ ಅಂತ ಡಿಸೈಡ್ ಮಾಡ್ಕೊಂಡಿದೀನಿ. ಇದೆಲ್ಲ ನನಗೆ ಖುಷಿ ಮೇಡಮ್, ಅದು ನಿಮ್ ಜೊತೆ ಶೇರ್ ಮಾಡ್ಕೋಬೇಕು. ಮತ್ ನಮ್ ಬ್ಯಾಚ್ ಮೇಟ್ಸ್ನು ಕೇಳಲಿ ಅಂತ ಏನೋ ಒಂದ್ ಖುಷಿ ಅನಿಸ್ತು, ಅದಕ್ಕೆ ಹೇಳ್ಕೊಂಡೆ. ವಾವ್, so good. Very good achievement, Pavitra. When did you ಖುಷಿ join, ಆಗ್ತಿದೆ Pavitra? ಮೇಡಮ್. Tell me, when ನಾನೊಂದ್ did you 15 join? ಡೇಸ್ ಆಯ್ತು. 15 ಡೇಸ್ ಆಯ್ತೇನ ಮೇಡಮ್, ಅಷ್ಟೇ. 15 ಡೇಸ್ 20 ಡೇಸ್ ಆಗಿರ್ಬೇಕಷ್ಟೇ. Wow. 3 ವೆರಿ ಗುಡ್ ಇಂಪ್ರೂವ್ಮೆಂಟ್. ಸಾಲ್ದಾ ಇಷ್ಟೊಂದು ಇಂಪ್ರೂವ್ಮೆಂಟ್ ಸಾಲ್ದಾ ನಿಮ್ಗೆ? ಇನ್ ಅದೇ 15 ಮೇಡಮ್, ನನ್ಗೆ ಡೇಸ್? ಏನನ್ಸುತ್ತೆ ಅಂದ್ರೆ, ಏನೋ ಸಮಸ್ಯೆ ಇದ್ದವ್ರು ಇದನ್ನ ತಗೊಳ್ಳೋದಲ್ಲ, ಪ್ರತಿಯೊಬ್ರು ಇದನ್ನ ನಾಲೆಡ್ಜ್ ಇಟ್ಕೊಂಡ್ರೆ ಲೈಫ್ ಅಲ್ಲಿ ಏನ್ ಮುಂದೆ ಬಂದ್ರು ಇದನ್ ಮಾಡ್ಕೋಬಹುದು ಅಂತ ನನ್ನ ಒಪಿನಿಯನ್. ಚೆನ್ನಾಗಿದೆ ಕ್ಲಾಸಸ್, ಖುಷಿ ಆಗುತ್ತೆ. ನಿಮ್ ಜೊತೆ ದಿನಾ ನಾವು ಇದ್ರಲ್ಲಿ ಇರ್ತೀವಿ, ನೀವು ಕೇಳಿಸ್ಕೊಂತಿರ್ತೀವಿ. ಏನೋ ಸಿಚುಯೇಷನ್ ಬಂದಾಗ ಪವಿತ್ರ ಅಂತ ನಿಮ್ ಸೊಂಡೆ ಹೊರದ್ಬಿಡುತ್ತೆ ನನ್ ಕಿವಿಗೆ. ಏನೋ ಖುಷಿ ಅನ್ಸುತ್ತೆ, ವಂಡರ್ಫುಲ್. ಕನೆಕ್ಟ್ ಆಗಿರ್ತೀರಾ ನೀವು ನಮ್ಗೆ ಅಂತ. ಏನೋ ಖುಷಿ ಮೇಡಮ್. Yes, great Pavitra, and good improvement, and how you were. ನಿಮ್ ವಾಯ್ಸ್ ನಾನು ಹೇಳಿಲ್ವಾ, ವೈಬ್ರೇಷನ್ಸ್ ಅಲ್ಲಿ ಅರ್ಥ ಆಗುತ್ತೆ, ನೀವೆಷ್ಟು ಕಲ್ತ್ಕೊಂಡಿರಾ ಅನ್ನೋದು ಗೊತ್ತಾಗುತ್ತೆ. ಏನು ಕಲಿದೀರಾ ಎಂಟಿ ಆಗಿ ಬಂದಾಗ ಏನಾಗುತ್ತೆ ಅಂದ್ರೆ ನಿಮ್ಗೂ ಕ್ಲಾರಿಟಿ ಇರೋದಿಲ್ಲ, ಅಂಡ್ ಏನ್ ಮಾಡ್ಬೇಕು ಅಂತ ಗೊತ್ತಾಗೋದಿಲ್ಲ. ಸೊ ಐ ವಾಂಟ್ ಟು ಟೆಲ್ ಯು ದಿಸ್. ನನಗೆ ಆ ಬಿಸಿ, ನನಗೆ ಈ ಬಿಸಿ, ನನಗೆ ಇನ್ನೊಂದು ಬಿಸಿ, ಡೋಂಟ್ ಸೇ ಲೈಕ್ ದಟ್. ಓಕೆ, ನಿಮ್ಗೆ ನಿಮ್ ಲೈಫ್ಗಿಂತ ಬಿಸಿ ಯಾವುದು ಇಲ್ಲ. ಇವತ್ತು ತುಂಬಾ ಇಂಪಾರ್ಟೆಂಟ್ ಅಂತ ಹೋಗ್ತಾ ಇರೋ ವ್ಯಕ್ತಿ ಅರ್ಜೆಂಟ್ ಆಗಿ ಹರಾಬೇರಿ ಮಾಡ್ಕೊಂಡು ಹೋಗ್ಬಿಟ್ಟು ಆಕ್ಸಿಡೆಂಟ್ ಆಗೋದ್ರೆ ದೇರ್ ಇಸ್ ಅ ಸ್ಟೇಟ್ಮೆಂಟ್, ಅವಸರವೇ ಅಪಘಾತಕ್ಕೆ ಕಾರಣ ಅಲ್ವಾ? ಹೋಗ್ಬಿಟ್ಮೇಲೆ ಏನ್ ಮಾಡ್ತಾರೆ? ಇವಾಗ ಆಯ್ತು, ಪ್ರಾಣ ಹೋಯ್ತು, ಪೆಂಡಿಂಗ್ ವರ್ಕ್ ಯಾರು ಬಂದ್ ಮಾಡ್ತಾರೆ? ಫಸ್ಟ್ ಆಫ್ ಆಲ್, ಲೈಫ್ ಶಾರ್ಟ್ ಏನೆ. ನನ್ನ ಲೈಫಲ್ಲಿ ನಾವು ಹೋಗ್ತೀವಿ ಖಂಡಿತ, ಬಟ್ ಇರೋವರೆಗೂ ವಾಟ್ ಈಸ್ ದ ಥಿಂಗ್ಸ್ ಯು ಹ್ಯಾವ್ ಟು ಅಚೀವ್. ಎಲ್ಲಿ ನಾವು ನಮ್ಮ ಸಂತೋಷವಾಗಿರ್ಬೇಕು, ಎಲ್ಲಿ ನಾವು ನಮ್ಮ ಆರೋಗ್ಯನ ಸರಿಪಡಿಸ್ಕೊಳ್ಬೇಕು, ಎಲ್ಲಿ ನಮಗೆ ಬ್ಲಾಕೇಜಸ್ ಇದೆ, ಕೆಲಸದಲ್ಲಿ ಬ್ಲಾಕೇಜ್ ಇದೆಯಾ, ಅಥವಾ ಫ್ಯಾಮಿಲಿಯಲ್ಲಿ ಹೆಲ್ತ್ ಬಗ್ಗೆ ಬ್ಲಾಕೇಜಸ್ ಇದೆಯಾ, ಸಾಲ್ವ್ ದಟ್ ಬ್ಲಾಕೇಜ್. ಕ್ವಶನ್ಸ್ ಏನೇ ಇದಾದ್ರೂ ಲೆಸನ್ಸ್ ನೋಡ್ತಾ ನೋಡ್ತಾ ಗೊತ್ತಾಗೇ ಆಗುತ್ತೆ. ಅದಕ್ಕೆ ಏನು ಕ್ವಶನ್ ನೆಕ್ಸ್ಟ್ ಲೆಸನ್ಸ್ ಅಲ್ಲಿ ಇದೆ ಮೇಡಮ್, ಆನ್ಸರ್ಸ್ ಎಲ್ಲ ನೆಕ್ಸ್ಟ್ ಲೆಸನ್ಸ್ ಅಲ್ಲೇ ಇದೆ.
ನಾವು ಹೆಂಗೆ ಸಿಚುಯೇಷನ್ ನಮ್ ಸೆಲ್ಫ್ ಕಾನ್ಫಿಡೆನ್ಸ್ ಹೆಂಗೆ ಹೆಚ್ಚ್ ಮಾಡ್ಕೊಳ್ಳೋದು, ನಾವು ಲೋ ಆದಾಗ ನಾವ್ ಎನರ್ಜಿನ ಹೆಂಗ್ ಗೈನ್ ಮಾಡ್ಕೊಳ್ಳೋದು ಎಲ್ಲಾನು ಹೇಳಿದೀರಾ. ಅಷ್ಟೇ ಎನರ್ಜಿ ಬಂದ್ಬಿಡುತ್ತೆ ಇಡೀ ದಿನಕ್ಕೆ ಆಗೋಷ್ಟು. ನಿದ್ದೆ ತುಂಬಾ ಚೆನ್ನಾಗ್ ಬರ್ತಿದೆ. ಎಲ್ಲ ಚೆನ್ನಾಗಿದೆ ಮೇಡಮ್. ಕ್ರಿಯಾಸ್ ಎಲ್ಲ ಚೆನ್ನಾಗ್ ನಾನು ತಪ್ಪದೆ ಎಲ್ಲಾನು ಇನ್ಕ್ಲೂಡ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತಿದೀನಿ. ವಂಡರ್ಫುಲ್ ವಂಡರ್ಫುಲ್, ಗ್ರೇಟ್ ಇಂಪ್ರೂವ್ಮೆಂಟ್ ಪವಿತ್ರ. ಅಚೀವ್ಡ್ ಇಟ್. ಓಕೆ, ನೀವು ಇಂಟೆನ್ಷನ್ ಏನಿತ್ತು, ನೀವು ಜೀವನದಲ್ಲಿ ಏನ್ ಆಗ್ಬೇಕಾಗಿತ್ತು, ಆ ಆಸೆ ಏನಿದೆ ಅದಕ್ಕೆ ನೀವು ಪ್ರತಿಫಲವಾಗಿ ಇವತ್ತು ಪಡೆದಿರೋದು. ಇಟ್ ಈಸ್ ಯುವರ್ ಟೈಮ್ ಯು ಹ್ಯಾವ್ ಗಿವನ್, ಇಟ್ ಈಸ್ ಯುವರ್ ಎಫರ್ಟ್ಸ್ ದಟ್ ಈಸ್ ಗಿವಿಂಗ್ ಯು ಬ್ಯಾಕ್. ಅಂಡ್ ನಿಮ್ಗೆ ಯು ನೋ ದ ವೇ ಹೌ ಟು ಲಿವ್, ರೈಟ್? ಹೇಗೆ ಯೋಚನೆ ಮಾಡ್ಬೇಕು, ಹೇಗೆ ಬದುಕಬೇಕು, ಹೇಗೆ ನಾನು ಥಿಂಗ್ಸ್ ನ ತಗೊಳ್ಬೇಕು ಅಲ್ವಾ? ರೈಟ್? ಯು ಆರ್ ಏಬಲ್ ಟು ಓವರ್ಕಮ್ ಆಲ್ ದೋಸ್ ಬ್ಲಾಕೇಜಸ್. ಹೌದು ಮೇಡಮ್. ವಂಡರ್ಫುಲ್, ವೆರಿ ನೈಸ್. ಗುಡ್ ಇಂಪ್ರೂವ್ಮೆಂಟ್ ಆಕ್ಚುಲಿ. ವೆರಿ ಹ್ಯಾಪಿ ಟು ಈ ಖುಷಿನ ನಿಮ್ ಜೊತೆ ಶೇರ್ ಮಾಡ್ಕೋಬೇಕು ಅಂತಾನೆ ಮಾತಾಡ್ತಿದೀನಿ ಮೇಡಮ್. ಎಸ್ ವಿ ನೀಡ್ ದಿಸ್ ಕೈಂಡ್ ಆಫ್ ಎ ಟ್ರಾನ್ಸ್ಫಾರ್ಮೇಶನ್. ನಿಜವಾಗ್ಲೂ ಅದನ್ನ ಮಾಡಿ ಅದನ್ನ ಬೆನಿಫಿಟ್ ತಗೊಂಡು ಅದರ ರಿಸಲ್ಟ್ಸ್ ಅನ್ನ ತೋರಿಸುವಂತ ಸ್ಟೂಡೆಂಟ್ಸ್ ನಮಗೂ ತುಂಬಾ ಇಷ್ಟ ಆಗುತ್ತೆ. ಯು ನೋ, ಒನ್ಸ್ ಯು ಎಕ್ಸ್ಪೀರಿಯನ್ಸ್, ನೀವು ಮಾಡ್ತಾ ಇದ್ದಾಗ ಅದನ್ನ ನೋಡಿದಾಗ ನೀವು ಲೈಕ್ ವಾಟ್ ಎವರ್ ದ ಥಿಂಗ್ಸ್ ಯು ಹ್ಯಾವ್ ಅಚೀವ್ ಟಿಲ್ ನೌ, ನಿಮ್ಗೆ ಡೋಂಟ್ ಯು ಥಿಂಕ್ ದಟ್ ನಿಮ್ಗೆ 10 ಪಟ್ಟು 100 ಟೈಮ್ಸ್ ಇಟ್ ಈಸ್ ಮೋರ್ ವ್ಯಾಲ್ಯೂಬಲ್ ಅಂತ ಅನ್ನಿಸ್ತಾ ಇಲ್ವಾ ಪವಿತ್ರ? ಫಾರ್ ದ ವಾಟ್ ಎವರ್ ದ ಅಮೌಂಟ್ ಅನಿಸ್ತಾ ಇದೆ ಮೇಡಮ್. ತುಂಬಾ ಅನಿಸ್ತಿದೆ. ನಮ್ಮ ಮನೆಯವ್ರು ನನ್ಗೆ ಹೇಳ್ತಾರೆ, ಸಣ್ಣದಕ್ಕೂ ಫೋನ್ ತೆಗಿಲಿಲ್ಲ ಅಂದ್ರೆ ಸಿಟ್ ಮಾಡ್ಕೊಂಡ್ಬಿಡ್ತಿದ್ದೆ. ಈಗ ನಾನೇ ಏನೋ ಅವರೇ ಹೇಳ್ತಿರ್ತಾರೆ, ಅವರೇ ಗಾಬರಿಯಾಗಿ ನನ್ಗೆ ಹೇಳ್ತಿರ್ತಾರೆ, ಬಿಸಿ ಇದ್ದೆ, ವರ್ಕ್ ಇತ್ತು, ಹಂಗೆ ಅಂತ. ನಾನ್ ಪರವಾಗಿಲ್ಲ ಅಂತ ಅಂತೀನಲ್ಲ, ಅದು ಅವ್ರಿಗೆ ಆಶ್ಚರ್ಯ ಆಗ್ಬಿಟ್ಟೈತೆ. ಅಪ್ಪ ಇಷ್ಟೊಂದ್ ಇದಾಗ ಹೇಳ್ತೀಯಲ್ಲ ಪರವಾಗಿಲ್ಲ ಅಂತ ಅಂತಿರ್ತಾರ ಅವ್ರು ಖುಷಿ ಪಡ್ತಾರೆ. ಎಸ್, ಇಟ್ ಈಸ್ ದ ನ್ಯೂ ಯು, ಇಟ್ ಈಸ್ ದ ನ್ಯೂ ಪರ್ಸನ್. ಐ ಟೋಲ್ಡ್ ಯು, ತುಂಬಾ ಜನಕ್ಕೆ ಇದನ್ನೇ ಕೇಳಿರ್ತೀನಿ ನಾನು ಹೇಳಿದ್ದೆ ನಿಮ್ಮನ್ನ ಬದಲಾವಣೆ ಮಾಡ್ತೀನಿ ಅಂಡ್ ಯು ವಿಲ್ ಬಿಕಮ್ ಯುವರ್ ಓನ್ ನ್ಯೂ ವರ್ಷನ್ ಆಫ್ ಯುವರ್ ಸೆಲ್ಫ್. ಹ್ಯಾವ್ ಯು ಕ್ರಿಯೇಟೆಡ್ ಎ ನ್ಯೂ ವರ್ಷನ್ ಆಫ್ ಯುವರ್ ಸೆಲ್ಫ್ ಪವಿತ್ರ? ಎಸ್ ಮೇಡಮ್, ಅಪ್ಡೇಟೆಡ್ ಪವಿತ್ರ. ವೆರಿ ಗುಡ್. ಎಸ್, ಸಿ ಆಲ್ ದೀಸ್ ರಿಸಲ್ಟ್ ನೋಡಿ. ನಮ್ಮ ಕಮ್ಯುನಿಟಿ ಅವರೇ ಬರೀ 15 ದಿನ ಆಗಿತ್ತು ಜಾಯಿನ್ ಆಗಿ. ಕ್ಲಾರಿಟಿ, ಎವ್ರಿಥಿಂಗ್ ದೇ ಆರ್ ಹ್ಯಾವಿಂಗ್ ಇನ್ ದೇರ್ ಓನ್ ಲೆಸನ್ಸ್ ಓನ್ಲಿ. ಪ್ರತಿಯೊಬ್ಬರು ಅದರ ಬೆಸ್ಟ್ ಯೂಸ್ ಮಾಡ್ಕೊಳ್ಳಿ, ಯಾಕಂದ್ರೆ ಇಟ್ ಈಸ್ ಅ ಗೋಲ್ಡನ್ ಆಪರ್ಚುನಿಟಿ. ಬೇರೆ ಎಲ್ಲೋದ್ರೂ ನಿಮ್ಗೆ ಈ ತರ ರಿಸಲ್ಟ್ಸ್, ಐ ಡೌಟ್ ಇಟ್ ಲಿಟ್ರಲಿ. ಯಾಕಂದ್ರೆ ಒಂದ್ಸತಿ ನಿಮ್ಗೆ ಆ ಮೈಂಡ್ ಕ್ಲಾರಿಟಿ ಬಂದ್ಬಿಟ್ರೆ, ನಾನು ಈ ಕ್ರಿಯಾ ಮಾಡ್ಬೇಕು, ನಾನು ಆ ಕ್ರಿಯಾ ಮಾಡ್ಬೇಕು, ಈವನ್ ವಿತೌಟ್ ಕ್ರಿಯಾಸ್ ಯು ವಿಲ್ ಬಿ ಏಬಲ್ ಟು ಓವರ್ಕಮ್. ಟೈಮ್ ಟೇಬಲ್ ಮಾಡಿ ಇಟ್ಕೊಂಡಿದೀನಿ ಮೇಡಮ್, ಯಾವ ತರ ವೀಕಲ್ಲಿ ಯಾವ್ದು ರಿಪೀಟ್ ಆಗ್ಬೇಕು ಎಲ್ಲ. ನನ್ಗೆ ತುಂಬಾ ಟೈಮ್ ನನ್ ಮೇಲೆ ನಾನ್ ಇನ್ವೆಸ್ಟ್ ಮಾಡ್ಕೊಂಡು ಎಲ್ಲ ಮಾಡ್ತಿದೀನಿ. ನಂಗೆ ಟೈಮು ಸಾಕಾಗ್ತಿದೆ. ಮೊದ್ಲು ಸ್ಕೂಲ್ಗೆ ಹೋಗುವಾಗ ಟೈಮ್ ಆಗ್ಬಿಡುತ್ತೆ ಟೆನ್ಷನ್ ಅಲ್ಲೇ ಹೋಗ್ತಿದ್ದೆ. ಈಗ ನಾನೇ ಅನ್ಕೊಂತೀನಿ, ನಾನು ಎಷ್ಟೊತ್ತಿದ್ರು ಕರೆಕ್ಟ್ ಟೈಮ್ಗೆ ಯಾವತ್ತೂ ಹೋಗ್ತೀನಿ ಅಂತೀನಿ, ಕರೆಕ್ಟ್ ಟೈಮ್ಗೆ ಹೋಗಿರ್ತೀನಿ. ಇನ್ನು ಬೇಗನೆ ಹೋಗಿರ್ತೀನಿ ಮೇಡಮ್. ವೆರಿ ಗುಡ್. ಟೈಮು ಸಾಕಾಗ್ತಿದೆ. ಎಲ್ಲ ಚೆನ್ನಾಗಿದೆ ಮೇಡಮ್, ಚೆನ್ನಾಗಿ ನಡೀತಿದೆ ಜೀವನ. ಗ್ರೇಟ್. ಥ್ಯಾಂಕ್ ಯು ಸೋ ಮಚ್ ಪವಿತ್ರ. ಇಟ್ ಇಸ್ ಗ್ರೇಟ್ ಲಿಸನಿಂಗ್ ಟು ಯು. ಗುಡ್ ಟ್ರಾನ್ಸ್ಫಾರ್ಮೇಶನ್, ಎಲ್ಲ ರೀತಿಯಲ್ಲೂ ಟ್ರಾನ್ಸ್ಫಾರ್ಮ್ ಆಗಿದ್ದೀರಾ. ಆಸ್ ಎ ವ್ಯಕ್ತಿ, ಒಂದು ವ್ಯಕ್ತಿಯಾಗಿ ಬದಲಾವಣೆ ಆಗಿದ್ದೀರಾ. ಅದು ಎಲ್ಲಿ ಗೊತ್ತಾಗುತ್ತೆ ಗೊತ್ತಾ? ನೀವು ಪ್ರಾಣಿಗಳನ್ನ, ಪಕ್ಷಿಗಳನ್ನ ಮನೆಯವ್ರ ತರ, ನೀವು ಮನುಷ್ಯರ ತರ ಟ್ರೀಟ್ ಮಾಡೋದ್ರಲ್ಲಿ ಗೊತ್ತಾಗ್ತಾ ಇದೆ. ಇಟ್ ಈಸ್ ಯುವರ್ ಎವಲ್ಯೂಷನ್. ಅಂಡ್ ಆಲ್ಸೋ ನೀವು ಹ್ಯಾಂಡಲ್ ಮಾಡೋ ವಿಚಾರಗಳು, ಓಕೆ, ಮನೆಯಲ್ಲಿ ಏನೇ ಒಂದು ಸಂದಿಗ್ಧ ಪರಿಸ್ಥಿತಿ ಬಂದ್ರೂ ಅದನ್ನ ಹೆಂಗ್ ತಗೊಂಡು ಹೋಗ್ತಾ ಇದ್ದೀರಾ, ಅಂಡ್ ದ ವೇ ಹೌ ಯು ಆರ್ ಕಂಟ್ರೋಲಿಂಗ್ ಯುವರ್ ಎಮೋಷನಲ್ ಅಂಡ್ ದ ಹೆಲ್ತ್ ಪ್ರಾಬ್ಲಮ್ಸ್, ಫಿಸಿಕಲ್ ಹೆಲ್ತ್ ಪ್ರಾಬ್ಲಮ್ಸ್, ಹೆಡ್ಏಕ್ಸ್ ಇರ್ಬೋದು, ಮೈಗ್ರೇನ್ಸ್ ಇರ್ಬೋದು, ಅಂಡ್ ಸ್ಲೀಪ್ಲೆಸ್ನೆಸ್ ಇರ್ಬೋದು. ಮೇಡಮ್, ಟ್ಯಾಬ್ಲೆಟ್ ತಗೊಂಡಿಲ್ಲ ನಾನು. ಬ್ರೆತ್ಲೆಸ್ನೆಸ್ ಇರ್ಬೋದು. ಇದೆಲ್ಲಾನು ನೀವು ಫಿಸಿಕಲ್, ಲೈಕ್ ಆಸ್ ಐ ಟೋಲ್ಡ್ ಯು, ಅಡ್ವಾನ್ಸ್ ಮಾಸ್ಟರಿಲ್ ಪ್ರತಿಯೊಂದು ಲೆಸನ್ ನೀವು ಹೋಗ್ತಾ ಒಂದೊಂದೇ ತಗೊಳ್ತಾ ಇಟ್ ಈಸ್ ಲೈಕ್ ಭೌತಿಕವಾಗಿ, ಆಧ್ಯಾತ್ಮಿಕವಾಗಿ, ಎಮೋಷನಲ್, ಭಾವನಾತ್ಮಕವಾಗಿ, ಮಾನಸಿಕವಾಗಿ ಎಲ್ಲ ರೀತಿಯಲ್ಲೂ ನೀವು ಸದೃಢ ಆಗ್ತೀರಾ. ಸೊ ಇಟ್ ಈಸ್ ಎಕ್ಸಾಂಪಲ್ಸ್, ರೈಟ್? ಯಾರ್ಯಾರು ಮಾಡಿದರೆ ಆ ತರ ಪವಿತ್ರ, ರಘು ಇರ್ಬೋದು, ಶಿವಮೂರ್ತಿ ಸರ್ ಇರ್ಬೋದು, ಮಹಾದೇವ್ ಸರ್ ಇರ್ಬೋದು, ಅಂಡ್ ಒನ್ ಮೋರ್ ಪರ್ಸನ್ ಆಲ್ಸೋ ಐ ಟೋಲ್ಡ್, ದಿನೇಶ್ ಅಲ್ಲೂ ಕೂಡ ಒಳ್ಳೆ ಇಂಪ್ರೂವ್ಮೆಂಟ್. ಲೈಕ್ ಫ್ರಮ್ ಲಾಸ್ಟ್ ವೀಕ್ ಟು ದಿಸ್ ವೀಕ್ ಸೋ ಮೆನಿ ನಂಬರ್ ಆಫ್ ಪೀಪಲ್ ಆರ್ ದೇರ್. ರಂಜಿತ್ ಇದ್ದಾರೆ ಅಂಡ್ ಮೆನಿ ಮೋರ್, ಪ್ರಭು ಸರ್, lot of you are real examples of the achievement. All right,
ಗ್ರೇಟ್ ಆಲ್ ರೈಟ್. ಕೀಪ್ ಆನ್ ರಾಕಿಂಗ್. ನೀವು ಕಲಿತಾ ಇದ್ದೀರಾ, ಬೆಳೀತಾ ಇದ್ದೀರಾ, ದಟ್ ಈಸ್ ಒನ್ ಇಟ್ ಈಸ್ ಶೋಯಿಂಗ್ ಹಿಯರ್. ಅಂಡ್ ಗುಡ್ ದಟ್ ಎಲ್ಲ ಆಂಗಲ್ಸ್ ಅಲ್ಲೂ ರೈಟ್ ಪವಿತ್ರ ಇಸ್ ರಾಕಿಂಗ್ ಟುಡೇ. ವೆರಿ ನೈಸ್ ಪವಿತ್ರ. ಮೇಡಮ್ ಹೆಲ್ತ್ ಮಾಸ್ಟರ್ಗೆ ನಾನು ಜಾಯ್ನ್ ಆಗ್ಬೇಕು ಅನ್ಕೊಂಡಿದೀನಿ ಮೇಡಮ್. ನಾ ಸ್ಟಾರ್ಟ್ ಮಾಡಿದಾಗ ದೇರ್ ವಾಸ್ ಅ ವೆರಿ ಇಷ್ಟೇ ಮೈನ್ಯೂಟ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದು. ಬಟ್ ಹೆಲ್ತ್ ಮಾಸ್ಟ್ರಿ ದ ವೇ ಹೌ ಇಟ್ ಹ್ಯಾಸ್ ಕಮ್, ಅದ ರಿಸಲ್ಟ್ಸ್ ಕೊಟ್ಟಿರೋ ರೀತಿ ಆಗಿರ್ಬೋದು, ಜನಗಳಿಗೆ ಅದರಿಂದ ಆಗಿರೋ ಪ್ರಯೋಜನ ಆಗಿರ್ಬೋದು, ಬಟ್ ಅನ್ಇಮ್ಯಾಜಿನೇಬಲ್ ಅಂಡ್ ಇಟ್ಸ್ ಸೋ ವಂಡರ್ಫುಲ್. ಯಾಕಂದ್ರೆ ಮಿರಾಕಲ್ಸ್ ಕ್ರಿಯೇಟ್ ಮಾಡಿದೆ ಪ್ರತಿಯೊಂದು. ಪವಿತ್ರ, ನಾವು ಯು ಥಿಂಕ್ ಹೆಲ್ತ್ ಬಗ್ಗೆ ನನಗೆ 1% ಗೊತ್ತಿಲ್ಲ ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ. ಇವನ್ ದೋ ನೀವು ಡಯಟ್ ಸಾವಿರಾರು ಪಾಲಿಸಿರ್ಬೋದು, ಎಕ್ಸಸೈಸ್ ಸಾವಿರಾರು ಮಾಡಿರ್ಬೋದು, ವಾಟ್ ಎವರ್ ಯು ಹ್ಯಾವ್ ಡನ್, ಬಟ್ ಒನ್ಸ್ ಹೆಲ್ತ್ ಮಾಸ್ಟ್ರಿಗೆ ಬಂದ್ಮೇಲೆ ನೀವು ನೋಡಿದ್ದು, ನೀವು ತಿಳಿದಿದ್ದು 1% ಅನ್ನೋದು ಅರ್ಥ ಆಗುತ್ತೆ. ಆಲ್ ರೈಟ್. ಅದೇ ಮೇಡಮ್, ತಿಳ್ಕೊಬೇಕು, ಇಡೀ ಲೈಫ್ಗೆ powerful it is. ಬೇಕಾಗುತ್ತೆ ಅನ್ನೋದು ನನ್ಗೆ ಬಂದೈತೆ ಮೇಡಮ್. ಅದು ನಿಮಗೆ ತಿಳ್ಕೊಂಡಿರ್ಬೇಕು. ಎಸ್ಪೆಷಲಿ ನಿಮ್ಮ ಮಕ್ಕಳಿಗೆ, ನಿಮ್ಮ ಫ್ಯಾಮಿಲಿಗೆ, ಬಿಕಾಸ್ ಯಾರೇ ಒಬ್ರು ನಮ್ಮ ಫ್ಯಾಮಿಲಿಯಲ್ಲಿ ನರಳಾಡಿದ್ರು ನಾವು ನರಳಾಡ್ತೀವಿ. ಆಸ್ ಎ ಹ್ಯೂಮನ್ ಬೀಯಿಂಗ್ಸ್ ವಿ ಆಲ್ಸೋ ರಿಯಲಿ ಫೀಲ್ ಹರ್ಟ್, ಸ್ಯಾಡ್. ನಮ್ಮ ಮನೆಯಲ್ಲಿ ಯಾರಿಗೆ ತೊಂದರೆ ಆದ್ರೂ, ಬಟ್ ದ ವೇ ಹೌ ಇಟ್ ಇಸ್ ಡೆವಲಪ್ಡ್ ಇಸ್, ನೀವೊಬ್ರು ಬದಲಾದ್ರೆ ಫ್ಯಾಮಿಲಿನೇ ಬದಲಾಗುತ್ತೆ. ದಟ್ ಈಸ್ ವಾಟ್ ಶಿವಮೂರ್ತಿ ಅವರು ಹೇಳಿದ್ದು. ಇದು ಫ್ಯಾಮಿಲಿಗೆ ಪೇ ಮಾಡ್ದಂಗೆ ಆಯ್ತು. ನನ್ನ ಫ್ಯಾಮಿಲಿ ಬದಲಾಗಿದೆ, ನನ್ನ ಫಿಸಿಕಲ್ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗ್ತಾ ಇದೆ. ಅಂಡ್ ದೇ ಆರ್ ಸ್ಮೈಲಿಂಗ್ ಲಿಟ್ರಲಿ. ಅವ್ರ ಸಂತೋಷನ ನಾನು ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡಾಗ ದ ಸೇಮ್ ವೇ ಹೌ ಲೈಫ್ ಮಾಸ್ಟರ್ ಇಸ್ ಗಿವಿಂಗ್ ರಿಸಲ್ಟ್, ಅಷ್ಟೇ ವಂಡರ್ಫುಲ್ ಆಗಿದೆ ಅಲ್ಲೂ ರಿಸಲ್ಟ್. ಪವಿತ್ರ, ಡೆಫಿನೆಟ್ಲಿ ಯು ನೀಡ್ ಟು ಟೇಕ್ ಆಕ್ಷನ್ ಫಾರ್ ಹೆಲ್ತ್ ಮಾಸ್ಟರ್. ಓಕೆ, ಕಮ್ಯುನಿಕೇಟ್ ಇನ್ ದ ವಾಟ್ಸ್ಆಪ್. ನಿಮ್ಗೆ ಅಡ್ಮಿನ್ ನಂಬರ್ ಇರುತ್ತಲ್ಲ 935337. ಇದೆ ಮೇಡಮ್, ನಿಮ್ನ ಶೋರ್. ಯಾರಿಗೆ ಹೆಲ್ತ್ ಬಗ್ಗೆ ತುಂಬಾ ಕಾಳಜಿ ಇದೆ, ಯಾರಿಗೆ ಹೆಲ್ತ್ ಅಲ್ಲಿರುವಂತ ಪ್ರಾಬ್ಲಮ್ಸ್ ಆಗಿರ್ಬೋದು, ಅಥವಾ ಹೆಲ್ತಿ ಲೈಫ್ ಸ್ಟೈಲ್ ಬೇಕು ಅನ್ನೋರ್ಗಿದೆ, ಓಕೆ, ದರ್ ಇಸ್ ನೋ ಫೋರ್ಸ್ ಆಸ್ ಸಚ್. ನಿಮಗೆ ಚೇಂಜಸ್ ಬೇಕಾ, ಡೆಫಿನೆಟ್ಲಿ ದರ್ ಇಸ್ ಅ ವಂಡರ್ಫುಲ್ ವರ್ಲ್ಡ್ ವೈಟಿಂಗ್ ಫಾರ್ ಯು. ಆಲ್ ರೈಟ್. ಎಸ್ ಮೇಡಮ್. ಓಕೆ ಮೇಡಮ್, ಥ್ಯಾಂಕ್ ಯು ಥ್ಯಾಂಕ್ ಸೋ ಯು ಮಚ್. ಮೇಡಮ್. ಥ್ಯಾಂಕ್ ಯು. ವೆರಿ ನೈಸ್ ಸ್ಪೀಕಿಂಗ್ ಟು ಯು.